ಓಂ ಶ್ರಿಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶ್ರೀರವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ तं ಭಜೆ ವಲ್ಲಭಂ ಶ್ರಿಯಃ. ಈಗ ಹರಿದ್ವೇಷೋ ನ ಶುಭದಃ ಯುಕ್ತಿ. ಯಾಕೆ? ಸದ್ವೇಷತ್ವಾತ್ ಯಥಾ ಗುರೋಃ. ಹರಿದ್ವೇಷ ಎಂಬುದು ಒಳ್ಳೆಯದಕ್ಕೆ ಕಾರಣ ಅಲ್ಲ. ಯಾಕೆ? ಪರಮಾತ್ಮ ನಿರ್ದೋಷನಾದ್ದರಿಂದ ಗುಣಪೂರ್ಣನಾದ್ದರಿಂದ ದ್ವೇಷ ಮಾಡೋಕ್ಕೆ ಒಂದು ಕಾರಣ ಇರಬೇಕು. ಯಾವಾಗ ದ್ವೇಷ ಇರಲಿಕ್ಕೆ ಏನಿರಬೇಕು? ಏನೂ ಕಾರಣ ದ್ವೇಷ ಮಾಡಿದ್ರೆ ಏನಂತಾರೆ ಅದಕ್ಕೆ? ಸ್ವರೂಪದಲ್ಲೇ ಆಗೋದಿಲ್ಲ, ಸ್ವರೂಪನೇ ಸರಿ ಇಲ್ಲ ಅಂತ ಅರ್ಥ. ಎಷ್ಟೋ ಸತ್ತ ಅಂಗಡಿಗೆ ಹೋಗಿರ್ತೀವಿ ನೀವು ವ್ಯಾಪಾರಕ್ಕೆ, ನಾವು ಬೇಡ ಅಂತ ಹೇಳಿದಾಗ ಏನು ಮಾಡ್ತಾನೆ? ಯಾಕೆ ಬೇಡ ಹೇಳಿ ಅಂತ ಕೇಳ್ತಾನೆ. ಯಾವುದಕ್ಕೆ ಕೇಳ್ತಾನೆ? ಮತ್ತೆ ತರಿಸ್ಕೊಡ್ತಾನೆ ಅದನ್ನು. ಮತ್ತೆ ಬೇಡ ಅಂದರೆ ಮತ್ತೆ ಹತ್ತಕ್ಕೆ ಅಂತ ಕೇಳ್ತಾನೆ. ಯಾವುದೋ ಒಂದು ದೋಷ ಮತ್ತೆ ಅಂತ ತರಿಸ್ಕೊಡ್ತಾನೆ. ತೀರಾ ಬಂದರೆ ಅಂದ ಮಾತ್ರ ಇಲ್ಲ ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಅದು ಆದಷ್ಟು ಏನು ಕಾಣೋಕ್ಕೆ ಇಷ್ಟಪಡೋದಿಲ್ಲ, ಬರಬೇಕು. ಬಿಡ್ತಾರೆ, ಯಾತಕ್ಕೆ ಬಿಡ್ತಾರೆ ನೋಡ್ತಾನೆ. ಕೊನೆಗೆ ಅವನು ಅಲ್ಲಿಗೆ ಮೆಸೇಜ್ ಕೊಟ್ಟು ಇಂಥದ್ದು ಮಾಡಿ ಅಂತ ಹೇಳ್ತಾರೆ. ತುಂಬ ಡಿಮ್ಯಾಂಡ್ ಇದಕ್ಕೆ ಮಾಡಿ ಅಂತೇಳಿ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದು ಅರ್ಥ ಮಾಡಿಕೊಂಡು ದೇವರಲ್ಲಿ ಅದಕ್ಕೆ ಬಜತಾ ದಾಸರು ಏನು ಕಾರಣ ಯದುಪತಿಯ ಮರೆತೀರಿ, ಯಾಕೆ ದೇವ್ರನ್ನ ಬಿಟ್ಟಿದ್ದೀರಿ ಹೇಳಿ? ಏನಾದರೂ ಮೈನಸ್ ಪಾಯಿಂಟ್ ಇದ್ದರೆ ಬಿಟ್ಟುಬಿಡ್ಬೋದು. ಇವತ್ತು ಗ್ಯಾಸ್ ಉಪಯೋಗಿಸಲ್ಲ ತಿಳ್ಕೊಬೋಣ, ಅದು ಬೇರೆ ಇದೇನೇ ಇರಲಿ. ಅಕಸ್ಮಾತ್ ಮನೆ ಬ್ಲಾಸ್ಟ್ ಆಗುತ್ತೆ, ದೋಷ ಇದೆ, ಸೈಡ್ ಎಫೆಕ್ಟ್ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ದೋಷ ಅಂದರೆ ಸೈಡ್ ಎಫೆಕ್ಟೇ ಇದು. ಇವರಲ್ಲಿ ಏನೂ ಇಲ್ಲ ಅಂದಮೇಲೆ ಯಾಕೆ ನಾನು ಮಾಡ್ತೀವಿ? ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳೋದಕ್ಕೆ ಭಗವದ್ಗೀತೆಯಲ್ಲಿ ಶ್ಲೋಕ ಬಂತು, ನೆನಪಿದೆಯಾ? ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಈ ಭಾಗವತ ಧರ್ಮದಲ್ಲಿ ಒಂದು ರಿಸ್ಕೇ ಇಲ್ಲ. ಏನಪ್ಪ ಉದಾಹರಣೆಗೆ ಏಕಾಶಿ ಉಪವಾಸ ಶುರು ಮಾಡಿದ, ಒಂದು ದಿವಸ ಮಾಡಿ ಬಿಟ್ಬಿಟ್ಟ, ಗೊತ್ತಾಯ್ತಿಲ್ಲ. ಆದರೆ ಅದು ಬಿಟ್ಟಿದ್ದಕ್ಕೆ ದೋಷ ಇಲ್ಲ. ಮತ್ತೆ ಅದು ದೋಷ ಇಲ್ಲ ಅಂದರೆ ಬಿಟ್ಟ ಎಂಬ ದೋಷ ಅಲ್ಲ, ಮಾಡದೇ ಇರೋ ದೋಷ ಇದ್ದೇ ಇದೆ. ಆ ವಿಚಾರ ಬೇರೆ. ಕೆಲವು ಪದಾರ್ಥ ಆಗಲ್ಲ, ಒಂದು ಮಾಡಿದ ಮೇಲೆ ಯಾವುದು ನಿಷೇಧ ಪದಾರ್ಥ ಒಮ್ಮೆ ತಿಂದ, ಅಷ್ಟಕ್ಕೆ ಏನಾಯ್ತು ಅವನಿಗೀಗ? ಶಾಶ್ವತ ದೋಷ ಬಂದೋಯ್ತು, ಅಭಕ್ಷ ಭಕ್ಷಣ ಮಾಡಿದಾಗ. ಇದು ಹಾಗಲ್ಲ, ಧರ್ಮ ಹಾಗಲ್ಲ. ಯಾವುದೇ ಕಾರಣಕ್ಕೆ ಧರ್ಮ ಲೋಪವಾದರೂ ಕೂಡ ಆವರೆಗೂ ಮಾಡಿದ ಧರ್ಮ ಅವನನ್ನು ಬಿಟ್ಟು ಹೋಗೋದಿಲ್ಲ, ಕಾಪಾಡುತ್ತೆ. ಅದಕ್ಕೆ ರಿಸ್ಕ್ ಫ್ರೀ, ಅದು ಸೈಡ್ ಎಫೆಕ್ಟ್ ಇಲ್ಲೇ ಇಲ್ಲ ಅದಕ್ಕೆ. ಇದಕ್ಕೇನಾಗಿದೆ? ಸೈಡ್ ಎಫೆಕ್ಟ್ ಕೆಲಸದ್ದು ಮೇನ್ ಎಫೆಕ್ಟೇ ಕಡಿಮೆ ಇರ್ತದೆ. ಏನಿರುತ್ತೆ? ಸೈಡ್ ಎಫೆಕ್ಟೇ ಭಾರಿ ಜಾಸ್ತಿ. ಹಾಗಾಗೋದ್ರಿಂದ ಅಧರ್ಮವನ್ನು ಮಾಡ್ಲಿಕ್ಕೆ ಹೋಗ್ಕೊಡ್ದು. ಅದು ಯಾವಾಗಲೂ ಹೊಡೆಯುತ್ತೆ ಬಿಡಿ. ಯಾವುದಾದ್ರೂ ಸ್ಟೇಜಲ್ಲಿ ಏನು ಮಾಡುತ್ತದ? ಮಲ್ಟಿಪ್ಲೈ ಆಗಿ ಹೊಡೆಯುತ್ತೆ ಹೊರತು ಸುರಕ್ಷಿತ ಅಲ್ಲೇ ಅಲ್ಲ. ಅದನ್ನು ಹೇಳೋದಕ್ಕೆ ದೇವರ ದ್ವೇಷ ಮಾಡ್ತಕ್ಕಂಥದ್ದು ಎಂದೂ ಕೂಡ ಸರಿಯಾದದ್ದಲ್ಲ. ಕ್ರಮ. ಶಿಶುಪಾಲ ದ್ವೇಷ ಮಾಡಿದ, ಸತ್ತೋದ. ರಾವಣ ಮಾಡಿದ, ಸತ್ತೋದ. ಯಾಕೆ? ನಿಷ್ಕಾರಣ ದ್ವೇಷ ಮಾಡಿದ್ದಕ್ಕೆ ಸಾವು ಬಂತವ್ರಿಗೆ. ಬರಲಾದ ಭಕ್ತಿ ಮಾಡಿದ, ಕೆಟ್ಟದಾಯ್ತಾ? ಭಕ್ತಿ ಮಾಡಿದ್ದವರು ಯಾರೂ ಕೆಟ್ಟಲಿಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ಮಾಡದೇವರೆಲ್ಲ ಕೆಟ್ಟಿದ್ದಾರೆ ಅಂದಮೇಲೆ ನೀವು ಮಾಡಬೇಕಾದ ದ್ವೇಷ ಮಾಡಬಾರ್ದು ಅಂತ ಸ್ಪಷ್ಟ ಆಯ್ತು. ಈಗ ಗುರೋ ಕ್ರಮಾದ್ ಭಕ್ತಿ ಹರಿಪ್ರೀತಿ ಕಾರಣಂ ತತ್ ಪ್ರಿಯೋಪಗ. ಯಾವಾಗ ಭಕ್ತಿ ಜಾಸ್ತಿ ಹಾಗಿಬಿಡಿ ಭಕ್ತಿ ಮಾಡಿಬಿಡ್ತೇವೆ. ಹೆಚ್ಚಬೇಕಾಕೆ ಅಂತ ಕೇಳಿದರೆ ನಾವು ವೈಕುಂಠಕ್ಕೆ ಹೋಗೋದು ಏನಾಗಬೇಕು? ಅದಕ್ಕೆ ಅತಿ ಪ್ರಿಯರಾಗಬೇಕು. ತುಂಬ ಕಂಡವ್ರನ್ನ ಮನೆ ಬನ್ನಿ ಅಂತ ಕರೆಯೋದಿಲ್ಲ. ಯಾವಾಗ ಕರೀತಾರೆ? ಆತ್ಮೀಯತೆ ಬಂದರೆ ಕರೀತಾರೆ. ಒಮ್ಮೊಮ್ಮೆ ಬನ್ನಿ ಅಂತಾರೆ. ಕೆಲವು ಸತ್ತೆ ವಿಶೇಷ ಕಾರ್ಯಕ್ರಮ ಇರ್ತಾರೆ. ಕೆಲವೊಮ್ಮೆ ಯಾವುದಕ್ಕೂ ಬರಬೇಕು ಅಂತ ಹೇಳ್ತಾರೆ. ಯಾಕೆ? ತುಂಬ ಪ್ರೀತಿ ವಿಶ್ವಾಸ ಇದ್ದಾಗ ಏನು ಮಾಡ್ತಾರೆ? ಆ ರೀತಿ ಮಾಡಿ ದೇವರು ಇಲ್ಲೇ ಇದ್ದು ಬಿಡಬೇಕು ಯಾವಾಗಲೂ ಅಂತ ಹೇಳ್ಬೇಕಾದ್ರೆ ಏನಾಗಬೇಕು? ಭಾರಿ ಪ್ರೀತಿ ಸಂಪಾದನೆ ಮಾಡಬೇಕು. ಅದಕ್ಕೆ ಅದನ್ನು ಬೆಳೆಸ್ಕೋತಾ ಹೋಗಬೇಕು. ಭಕ್ತಿರ್ಯತೋ ಯಥಾ ಯಸ್ಮಿನ್ ತದ್ ಇತ್ಯಾದ್ಯ ಯುಕ್ತಿರತ್ರ. ಇವೆಲ್ಲ ಯುಕ್ತಿಗಳಿವೆಲ್ಲ ಕೂಡ ಲೋಕದಲ್ಲೇ ಕಾಣ್ತಾ ಇದೆ. ಪ್ರಾಧಾನ್ಯತಾರತಮ್ಯಾನುಸಾರಿಣಿ ಭಕ್ತಿರುತ್ತಮ. ಅದಕ್ಕೇನೆ ಪ್ರಾಧಾನ್ಯ ತಾರತಮ್ಯ ಅಂದರೂ ಒಂದೇ. ಮೇಲು ಕೆಳಗೆ ನೋಡಿಬಿಟ್ಟು ಹೆಚ್ಚು ಭಕ್ತಿ ಕಡಿಮೆ ಭಕ್ತಿ ಎಂಬ ಸಿದ್ಧಾಂತ ಅನುಸರಿಸಬೇಕು. ಪ್ರೀತಿದೈವ ಹರೇರ್ಯಸ್ಮಾತ್ ಭಕ್ತಿ ಸಹ ಸೋಪಗಾಯತ. ಫಸ್ಟ್ ಉದಾಹರಣೆ ನೋಡಿದೆ. ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಇರುತ್ತೆ. ಮೂರು ಪ್ರೈಸ್ಗೂ ಕೂಡ ಒಂದೇ ಅಮೌಂಟ್ ಕೊಟ್ಟರೆ ಏನು ಮಾಡ್ತಾರೆ ಎಲ್ಲರೂ? ಫಸ್ಟ್ ಪ್ರೈಸ್ಗೂ 1000 ರೂಪಾಯಿ, ಸೆಕೆಂಡ್ ಪ್ರೈಸು 1000, ಥರ್ಡ್ ಪ್ರೈಸು 1000. ಅವಾಗೇನು ಮಾಡ್ತಾರೆ? ಫಸ್ಟ್ ಸೆಕೆಂಡ್ ಥರ್ಡ್ ಯಾಕೆ ಕರಿತೀರಿ? ಫಸ್ಟ್ ಹತ್ರ
ಗೊತ್ತಾಯ್ತಾ? ಜನರಲ್ಲಿ ಯಾವುದು ತೊಗೊಂಡು ಟ್ಯಾಬ್ಲೆಟ್ ಸಾಕು ನಮಗೆ, ಯಾಕೆ ಅಮೌಂಟ್ ಚೇಂಜ್ ಇಲ್ವಲ್ಲ, ಬರೀ ಫಸ್ಟ್ ಬೋರ್ಡ್ ಹಾಕಿ ಏನು ಉಪಯೋಗ? ಏನು ಡಿಫ್ರೆನ್ಸು ಇಲ್ಲ, ಸರ್ಟಿಫಿಕೇಟ್ ಕಲರು ಚೇಂಜ್ ಇಲ್ಲ. ಇದು ಯಾಕೆ ತರ್ತಾರೆ? ಅದನ್ನು ವ್ಯತ್ಯಾಸ ತೋರಿಸಿದ್ರೆ ಮಾಡೋದು. ಆ ದೃಷ್ಟಿಯಲ್ಲಿ ಭಕ್ತಿ ಉತ್ತಮ, ಅದು ಯುಕ್ತಿ ಇದು, ಲೋಕದ ಯುಕ್ತಿ ಇದು. ಹರೇರ್ಯಸ್ಮ ಭಕ್ತಿ ಸಾ ಸೋಪಗಾಯಥ ಇತಿ ಚ. ನಾವು ಹಾಗೇನೆ. ಸೋಪಗ ಅಂದ್ರೇನು? ನಮ್ಮಲ್ಲಿ ಪ್ರೀತಿ ದ್ವೇಷ ಮಾಡೋರ ಬಗ್ಗೆ, ನಮಗೆ ಪ್ರೀತಿ ಮಾಡೋರ ಬಗ್ಗೆ ನಮಗೆ ಪ್ರೀತಿ ಬರುತ್ತೆ, ದ್ವೇಷ ಮಾಡೋದು ನಮಗೆ ದ್ವೇಷ ಬರುತ್ತೋ, ದೇವರನ್ನು ದ್ವೇಷ ಮಾಡಿದರೆ ದೇವರ ದ್ವೇಷಿಗಳಾಗ್ತಾರೆ ಅವರು. ತಾನಹಂ ದ್ವಿಷದ ಕ್ರೂರ ಅನುಭವ ಅಂತ ಹೇಳಿಬಿಟ್ಟಿದ್ದಾನೆ. ಆ ಶ್ಲೋಕ ಬೇಕಾಗಿದ್ದಿಲ್ಲ, ಗೊತ್ತಾಯ್ತಾ? ಅಲ್ಲಿ ಹೇಳಬೇಕಾದ್ರೆ ಏನು ಹೇಳ್ತಾನೆ ಪರಮಾತ್ಮ? ಭಕ್ತೈವ ಅಂತ ಹೇಳ್ತಾನೆ. ನಾನು ಹೊಂದಬೇಕಾದ್ರೆ ನಾಹಂ ವೇದೈ ನ ತಪಸ, ಭಕ್ತಿಯಿಂದ ಮಾತ್ರ ಅಂತ ಹೇಳಿದ್ರಿಂದ ಇನ್ನೊಂದು ದಾರಿ ಇಲ್ಲ. ಇನ್ನೊಂದು ದಾರಿ, ಆ ದ್ವೇಷದ್ದು ಒಂದು ದಾರಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ಅನೇಕ ದಾರಿಗಳಿವೆ, ಇದು ಒಂದು ದಾರಿ ಅಂತೆ. ಅದರಿಂದ ಒಂದೇ ದಾರಿ ಇರೋದು. ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂತ ಹೇಳಿದ್ರಿಂದ ಇನ್ನೊಂದು ದಾರಿ ಇಲ್ಲ. ಇತಿವ ಸೈಕಾಲ ಲೋಕದಲ್ಲಿರೋದು ಹಾಗೆ ಹೊರತು ಬೇರೆ ರೀತಿ ಇಲ್ಲ. ನೆಕ್ಸ್ಟ್ ಅಥ ಅದೆಷ್ಟು ಮುಗಿತಿ. ಈ ಫಲಶ್ರುತಿ ಅಧಿಕರಣ, ಇದರಲ್ಲಿ ಕೊನೆಯ ಅಧಿಕರಣ ಹೆಚ್ಚು ಕಡಿಮೆ, ಭಾಳ ಇನ್ನು ಹತ್ತತ್ರ ಬರ್ತಾ ಇದೆ. ಇದು ಕೊನೆಯ ಅಧಿಕರಣ, ಬೇಗ ಮುಗಿದು ಬಿಡುತ್ತೆ ಪೂರ್ಣ ಅಧ್ಯಾಯ. ಫಲಾಧ್ಯಾಯ ಶುರುವಾಗಲಿಕ್ಕೆ ಹತ್ತಿರ ಬರುತ್ತೆ. ಫಲಶ್ರುತಿ ಅಧಿಕರಣ. ಈಗ ಪ್ರಶ್ನೆ, ಏನು ಪ್ರಶ್ನೆ ಅಂದರೆ, ಜ್ಞಾನ ಫಲ ಕೊಡುತ್ತೆ ಅಂತ ಹೇಳ್ತೀರಿ, ಹೇಗೆ ಫಲ ಕೊಡುತ್ತೆ ಅಂತ ಪ್ರಶ್ನೆಗೆ ಬಂದು ಹೇಳ್ತಾರೆ. ಜ್ಞಾನಂ ಮಹಾಫಲಕಾರಣಂ ಇತಿ ಪುರುಷಾರ್ಥಾಧಿಕರಣೆ ಪ್ರತಿಪಾದಿತ. ಪುರುಷಾರ್ಥಾಧಿಕರಣ ಎಷ್ಟನೇದು? ಇದರೊಳಗೆ ಎಷ್ಟನೇ ಅಧಿಕರಣ? ಆ ಅಧಿಕರಣದ ಹೇಳಿದ್ದಾರೆ ಅಂತ ಹೇಳಿದರು. ಯಾವ ಅಧಿಕರಣ? ಮೊದಲೇ ಅಧಿಕರಣನೇ ಅದು. ಕೊನೆಯದಕ್ಕೆ ಪುರುಷಾರ್ಥ ಶಬ್ದಾದಿತಿ ಪಾದರಾಯಣ. ಯಾವುದಕ್ಕೆ? ಈ ಪಾದಕ್ಕೆ. ಮೂರನೇ ಅಧ್ಯಾಯದ ಮೊದಲನೇ ಪಾದದ ಮೊದಲನೇ ಅಧಿಕರಣ ಅದೇನೆ, ಅಲ್ಲಿ ಹೇಳಿದ್ದೆ. ಇದು ಈಗ ಹೇಳ್ತಾರೆ. ಹಾಗಿದ್ದರೆ ಪುರುಷಾರ್ಥ ಎಲ್ಲ ಸಿಗುತ್ತೆ ಅಂತ ಹೇಳಿದರೆ ಸರಿಯೇ. ಜ್ಞಾನೋತ್ತರ ಮನುಷ್ಠಿತಂ ವರ್ಣಾಶ್ರಮ ಕರ್ಮ ಶಮದಮಾದಿಕಂಚ ಆನಂದಾತಿಶಯ ಕಾರಣಮಿತಿ ಸ್ತುತ್ಯಧಿಕರಣೆ. ಸ್ತುತ್ಯಧಿಕರಣ ತಿಂದು ಬಂತು ಒಂದು. ಅದರಲ್ಲಿ ಏನು ಹೇಳ್ತಾರೆ? ಎರಡಿದೆ ಕರ್ಮಗಳು. ಜ್ಞಾನ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಮಾಡಿದ ಕರ್ಮಗಳೆಲ್ಲ ಅಪರೋಕ್ಷ ಜ್ಞಾನಕ್ಕೆ ಸಾಧನ, ಅನಂತರ ಮಾಡೋ ಕರ್ಮಗಳೆಲ್ಲ ಆನಂದ ಉನ್ನಾಹಕ್ಕೆ ಕಾರಣ ಅಂತ ಹೇಳಿದ್ದಾರೆ. ತದೇತತ್ ಜ್ಞಾನಕರ್ಮಾದಿ ಫಲಂ ಕಿಂ ಪ್ರೇರಕತ್ವಾ ದೇವಾನಾಂ ಭವತಿ ಉತ ಕರ್ತೃತ್ವ ದೇವದತ್ತಸ್ಯೇತಿ ಸಂಶಯೇ ಪ್ರಥಮಸೂತ್ರೇಣ ದೇವಾನಾಮೇವೇತಿ ಪೂರ್ವಪಕ್ಷಯಿತ್ವಾ. ಈಗೊಂದು ಪ್ರಶ್ನೆ. ಒಂದು ಕರ್ಮ ಮಾಡ್ತೇವೆ ನಾವೀಗ, ಸರಿಯಾಗಿ ತಿಳ್ಕೊಬೇಕು. ಒಬ್ಬನು ಪುಸ್ತಕನ ಮಾರಾಟ ಮಾಡ್ತಾನೆ. ಈಗ ಅದು ಪುಸ್ತಕದಲ್ಲಿ 100 ರೂಪಾಯಿ ಅಂತ ಹಾಕಿದ್ದಾರೆ. 100 ರೂಪಾಯಿನೇ ಅವನಿಗೆ ಸಿಗುತ್ತಾ? ಹೇಳಿ. ಅವನು ಆಥರು ಅಲ್ಲ, ಪ್ರಿಂಟರು ಅಲ್ಲ, ಪ್ರೊಫೆಷನಲ್ ಏನೂ ಅಲ್ಲ, ಮಾರಾಟಗಾರ ಅಷ್ಟೇ. ಅವನಿಗೆ ಪುಸ್ತಕದ ಎಷ್ಟು ಸಿಗುತ್ತೆ? ಅವನಿಗೆ ಸ್ಮಾಲ್ ಪರ್ಸೆಂಟ್ ಸಿಗುತ್ತೆ ಅಷ್ಟೆ. ಸ್ಮಾಲ್ ಇವರೆಲ್ಲ ಮ್ಯಾಕ್ಸಿಮಮ್ ಪರ್ಸೆಂಟೇ ತೊಗೊಂಡಿರ್ತಾರೆ. ಮೋಸ 1% ಸಿಗುತ್ತೆ ಅಷ್ಟೇ ಹೊರತು. ಈ ಪ್ರಾವಿಡೆನ್ಸ್ ಸ್ಟೋರ್, ಅವ್ನು ಸ್ಟೋರ್ಸ್ ಅಷ್ಟೇ. ಅವನು ರೈತ ಅಲ್ಲ, ರೈತನಿಂದ ಕೊಂಡ್ಕೊತಾನೋ, ಕೊಂಡ್ಕೊಂಡು ನಮಗೆ ಮಾರ್ತಾನೆ. ಅಂದಮೇಲೆ ಅದು ಫುಲ್ ಬೆನಿಫಿಟ್ ಸಿಗುತ್ತೆ. ಅವನೇ ದುಡ್ಡು ಕೊಟ್ಟಿದ್ದಾನಲ್ಲ, ಈಗ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಈಗ ಕೆಲವೇನಾಗುತ್ತೆ, ಉದಾಹರಣೆ ಅಡುಗೆ ಮಾಡ್ಕೊತಾನೆ, ತಾನು ಒಬ್ಬನೇ ಅಡುಗೆ ಮಾಡ್ಕೊತಾನೆ, ಅಷ್ಟು ಊಟ ಮಾಡಿಬಿಡ್ತಾನೆ. ಏನು ಸಿಗ್ತಾವೆ? ಫುಲ್ ಊಟ ಮಾಡಿದ. ಆ ರೀತಿ ಆಗುತ್ತಾ ಅಂತ ಪ್ರಶ್ನೆ. ಈಗ ಮಾಡಿದ ಎಲ್ಲ ಕರ್ಮಗಳು ಪೂರ್ಣ ಫಲ ಮಾಡಿದವನಿಗೆ ಸಿಗುತ್ತೋ ಅಥವಾ ಹಂಚಿ ಹೋಗುತ್ತೋ ಅಂತ ಪ್ರಶ್ನೆ. ಹಂಚಲಿಕ್ಕೆ ಯಾರಿದ್ದಾರೆ? ಮಾಡಿಸೋ ದೇವತೆಗಳಿದ್ದಾರೆ, ಅವ್ರಿಗೆ ಹೋಗುತ್ತಾ ಅಂತ ಪ್ರಶ್ನೆ. ಅಲ್ಟಿಮೇಟ್ಲಿ ವಾಯುದೇವರಿದ್ದಾರೆ. ಅದಕ್ಕೆ ಹೇಳ್ತಾರೆ ಹೌದು, ಇದು ನಮಗೆ ಗೊತ್ತಾಗುತ್ತೆ. ನಾವು ಮಾಡೋ ಪ್ರತಿ ಕರ್ಮದಲ್ಲೂ ಕೂಡ ನಮ್ಮ ರೋಲ್ ಫುಲ್ ಇಲ್ಲ ಅಂತ ನಮಗೆ ಗೊತ್ತಿದೆ. ಗೊತ್ತಾಯ್ತಾ? ಫುಲ್ ನಮ್ಮ ರೋಲ್ ಇಲ್ಲೇ ಇಲ್ಲ. ಪ್ರತಿ ಸರ್ತಿನೂ ಯಾರಿದ್ದಾರೆ? ದೇವತತ್ವ. ಅವರೆಲ್ಲ ದೊಡ್ಡ ಒಂದು ಗ್ಯಾಂಗ್ ಇದೆ, ದೊಡ್ಡ ದೇವರಿಗೆ ಆಗಿದೆ. ಅದೆಲ್ಲರಿಗೂ ಏನಾಗುತ್ತೆ? ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದು ಇಂಪಾರ್ಟೆಂಟಿಗೆ. ಆದ್ದರಿಂದ ಎಷ್ಟೋ ಮಾಡಿದ್ವಿ ಅಂತ ತಿಳ್ಕೊತೀವಿ, ಅಷ್ಟು ಫಲ ನಮಗೆ ಬರೋದಿಲ್ಲ. ಬರೋದೆಷ್ಟು? ಪಾಪಗಳು ಹಾಗೇನೆ, ಪಾಪಗಳು ಹಾಗೇನೆ, ಪುಣ್ಯಗಳು ಹಾಗೇನೆ. ಪುಣ್ಯ ಪ್ರೇರಕರಾದ ದೇವತೆಗಳು ಹೇಗಿದ್ದಾರೋ, ಪಾಪ ಪ್ರೇರಕ ದೈತ್ಯರು ಇರೋದರಿಂದ ಪಾಪದ ಹೆಚ್ಚು ಶೇರ್ ಅವ್ರಿಗೆ ಹೋಗುತ್ತೆ, ಕಡಿಮೆ ಇವರಿಗೆ ಬರುತ್ತೆ. ಪುಣ್ಯ ಶೇರು ಹಾಗೇನೆ. ಪಾಪದ ತತ್ವಾಗ ಖುಷಿ ಆಗುತ್ತೆ, ಆದರೆ ಪುಣ್ಯದ್ದು ಹೋಗುತ್ತೆ ಎಂಬುದು ಇಂಟ್ರೆಸ್ಟಿಂಗ್. ಯಾಕೆ ಏನು ಮಾಡಿದ್ರೆ ಪುಣ್ಯ ಮಾಡಬಾರ್ದು, ಪಾಪನೇ ಮಾಡ್ತಿದ್ರೆ ಇರುತ್ತೆ, ತಪ್ಪದು. ಅದೇ ಬೇಕಷ್ಟಾಗುತ್ತೆ. ಹಾಂ, ಶೇರ್ ಹೋಗುತ್ತೆ ಅಂತ ಹೇಳಿ ಎಲ್ಲ ಹೋಗುತ್ತೆ ಅಂತ ಹೇಳಿಲ್ಲ. ಒಂದು ಶೇರ್ ಹೋಗುತ್ತೆ, ಫಾಲ್ಟ್ ಹೋಗುತ್ತೆ ಅಷ್ಟೇ. ಇವ್ರು ಮಾಡೋ ಪಾಪಕ್ಕೆ ಅದಕ್ಕೇನೇನು ಮಾಡ್ತಾರೆ? ಈಗ ಎಲ್ಲ ಅಂಗಡಿಯಲ್ಲಿ ಅಷ್ಟೇ ಇರುತ್ತೆ. ಒಂದು ದೊಡ್ಡ ಅಂಗಡಿ ಹತ್ತಕ್ಕಾಗುತ್ತೆ ಗೊತ್ತಾ? ವ್ಯಾಪಾರ ಹೆಚ್ಚು ಮಾಡಿದಾಗ ದೊಡ್ಡದಾಗುತ್ತೆ ಅಷ್ಟೇ ಹೊರತು ಸಣ್ಣದು ಮಾಡಿದ್ರೆ ಆಗೋದಿಲ್ಲ. ಅದು ಹೆಚ್ಚು ಡೆವಲಪ್ ಮಾಡ್ತಾ ಹೋಗ್ತಾನೆ. ಎಲ್ಲರೂ ಅಲ್ಲಿಗೆ ಬರಹ ಮಾಡ್ತಾನೆ. ಆಗ ಅವನು ಇರ್ತದೆ. ಇವ್ರು ಶೇರ್ ಅಷ್ಟೇ ಅವನು ಸಿಗೋದು. ವರ್ಕ್ ಮಾಡಿ ತುಂಬ ಜಾಸ್ತಿ ಆದ್ದರಿಂದ ಲಾಭ ಜಾಸ್ತಿ ಬರೋದು.
ಇವ್ರು ಕೆಲವರು ಏನು ಮಾಡ್ತಾರಂತ ಮೋಸ ಮಾಡಲಿಕ್ಕೆ ಇರೋದೇ ಕಡಿಮೆ ಅದು ರೇಟ್ ತಿದ್ದು ಬಿಡ್ತಾರೆ ಗೊತ್ತಾ. 100 ರೂಪಾಯಿ ಇದ್ದರೆ 500 ರೂಪಾಯಿ ಮಾಡ್ತಾರೆ ಅದು ಮೋಸ. ಅದು ಮಾಡಬಾರ್ದು. ಆ ರೀತಿ ಡೆವಲಪ್ ಆದರೆ ಮೋಸ ಅಂತ. ಇದು ಹಾಗಲ್ಲ, ಬೆಳೆಸ್ತಾರೆ ಕಂಪನಿನ, ಅದು ಗುಣ. ಆ ಯೋಗ್ಯತೆ ಇಲ್ಲದಿದ್ದರೆ ಮಾಡಬಾರ್ದು. ಅದು ಈ ರೀತಿ ಮಾಡೋದು ಬಹಳ ಅಪರಾಧ. ಸಾಮಾಜಿಕವಾಗಿಯೂ ಅಪರಾಧ, ಆಧ್ಯಾತ್ಮಿಕನೂ ಅಪರಾಧ. ಅದು ಹೇಳ್ತಾರೆ. ಹಾಗಾಗುತ್ತಾ ಇಲ್ವಾ? ಎಲ್ಲ ಆಚಾರ್ಯ ಮಾತಿಗೆ ಭೇಷಕ್ಕೆ ಹ್ಯಾಕೆ ಕೂಡಿಸ್ತಾರೆ ಟೀಕಾರ. ಪೂರ್ವಪಕ್ಷ ಇತ್ವ ಆರ್ತ್ವಿಜ್ಯಮಿತ್ಯವಡು ರೋಮಿಹಿ ತಸ್ಮೈ ಹಿ ಪರಿಕ್ರಿಯತೆ ಇತ್ಯೇಕದೇಶಸ್ಪಿತೇನ. ಪವಮಾನ ಓಪನ್ ಮಾಡಿಸ್ತಾರೆ ಅಂತ ತಿಳ್ಕೊಬೋಣ. ಪವಮಾನ ಮಾಡಿದ್ರೆ ಜಾಸ್ತಿ ಪುಣ್ಯ ಬರುತ್ತೋ, ಮಾಡಿಸಿದ ಆಚಾರ್ಯ ಜಾಸ್ತಿ ಪುಣ್ಯ ಬರುತ್ತೋ, ಊಟಕ್ಕೆ ಹೋದವ್ರಿಗೆ ಪುಣ್ಯ ಜಾಸ್ತಿ ಬರುತ್ತೋ, ಯಾರಿಗೆ ಬರುತ್ತೆ ಅಂತ ಪ್ರಶ್ನೆ. ಅದು ಮೊದಲೇನು ನ್ಯಾಚುರಲ್ ಯಾರಿಗೆ ಬರಬೇಕೀಗ? ಪಾಪ ಅವನೇ ಎಲ್ಲ ಇನ್ವೆಸ್ಟ್ ಮಾಡಿರೋದು, ಪ್ರತಿಯೊಂದು ಕೊಟ್ಟೋದು ಅವನೇ ಆದರೆ ಅದು ಜಾಸ್ತಿ ಬರಬೇಕು. ಕಾಮನ್ ಸೆನ್ಸ್ ಅದು. ಆ ರೀತಿಯಲ್ಲಿ ಆಗುತ್ತಾ ಅಂತ ಕೇಳಿದರೆ ಹೇಳ್ತಾರೆ ಇದೆಲ್ಲ ಹೊರಗಿನ ವಿಷಯಗಳಾಯಿತು. ನಾವು ಮಾಡೋ ಕರ್ಮಗಳಿಗೆ ಒಟ್ಟು ಫಲ ಹೇಗೆ ಸಿಗುತ್ತೆ ಅಂದರೆ ಪ್ರಶ್ನೆ ಬಂದರೆ ಉತ್ತರ ಕೊಡ್ತಾರೆ. ಸ್ವಾಮಿನಃ ಪಕ್ಷೇಣ ತೃತೀಯಂ ತದ್ವತೋ ವಿದ್ಯಾಧಿವತ್ತಿತಿ ಪರಮಸಿದ್ಧಾಂತೋ ಅಭಿಹಿತಃ ತತ್ರ ದೇವಾನಾಂ ಜ್ಞಾನಾದಿಫಲಮಿತಿ ಪೂರ್ವಪಕ್ಷಾಂಶೋ ಗ್ರಾಹ್ಯ ಏವ ಅವಧಾರಣ ಮಾತ್ರಮೇವ ತ್ಯಾಜ್ಯಂ ಅತಃ ಪೂರ್ವಪಕ್ಷ ಸೂತ್ರಾರ್ಥಂ ವಿವೃಣೋತಿ ಜ್ಞಾನೇ. ಓಂ ಸ್ವಾಮಿನಃ ಫಲಶ್ರುತಿ ರೀತಿ ಆತ್ರೇಯ. ಆತ್ರೇಯರು ಅನ್ನೊಬ್ಬ ವ್ಯಾಸ ಶಿಷ್ಯರು ಹೇಳ್ತಾರೆ ಸ್ವಾಮಿನಃ ಫಲಶ್ರುತಿ. ಕರ್ಮ ಮಾಡಿದವನು ಯಾರಿರ್ತಾನೆ ಯಜಮಾನ, ಸ್ವಾಮಿ ಅಂದರೆ ಯಜಮಾನ, ಅವನಿಗೆ ಹೆಚ್ಚು ಫಲ ಬರುತ್ತೆ. ಅವನಿಗೆ ಅಷ್ಟೇ ಫಲ ಬರುತ್ತೆ ಹೇಳಾಗಿಲ್ಲ, ಅವನಿಗೆ ಹೆಚ್ಚು ಫಲ ಬರುತ್ತೆ ಅಂತ ಹೇಳಿದ್ರು. ಜ್ಞಾನಕರ್ಮಾದಿ ಫಲಂ ಚ ಯೇಷು ಕ್ರಮೋಪಗಮ್. ಜ್ಞಾನಕರ್ಮಾದಿ ಫಲಂ ತೇ ಚ ಯೇಷು ಕ್ರಮೋಪಗಮ್. ಜ್ಞಾನ ಕರ್ಮ ಎಲ್ಲ ಫಲಗಳು ಕೂಡ ಇದೇ ರೀತಿಯೇ ಇರುತ್ತೆ. ಮುಖ್ಯಸ್ಥನಿಗೆ ಬರುತ್ತೆ ಹೊರತು ಬೇರೆಯವರಿಗಲ್ಲ. ಫಲಂಚ ದೇವಾನಾಂ ಭವತಿ ಇತಿ ಶೇಷಃ. ಆದ್ದರಿಂದ ದೇವತೆಗಳು ಮಾಡಿಸ್ತಾರಾದ್ದರಿಂದ ದೇವತೆಗಳಿಗೆ ನಾವು ಮಾಡಿದ ಪ್ರತಿಯೊಂದು ಪುಣ್ಯದ ಹೆಚ್ಚು ಫಲ ಯಾರಿಗೆ ಬರುತ್ತೆ? ಅವರಿಗೆ ಬರುತ್ತೆ. ಭವಚ್ಚೈಷು ದೇವೇಶು ಕ್ರಮೋಪಗಮ್ ಕ್ರಮೇಣೈವ ಉಪಗಚ್ಚತಿ. ಅದರಲ್ಲೂ ಕೂಡ ಎಲ್ಲರಿಗೂ ಈಕ್ವಲಾಗಿ ಹೋಗೋದಿಲ್ಲ, ಅಲ್ಲೂ ಸೇರಿದೆ. ಹೆಚ್ಚು ಬರೋದೆಲ್ಲ ವಾಯುದೇವರಿಗಿದೆ. ಯಾಕೆ ಎಲ್ಲರ ಮೇಲಿರೋದು ಅವರೇನೆ. ಅವರಿಲ್ಲ ಕರೆಂಟ್ ಹೋಯ್ತು ಎಲ್ಲ ನಿಂತೋಯ್ತಲ್ಲ, ನಿಂತೋಗ್ಬಿಡುತ್ತೆ. ಆದ್ದರಿಂದ ಅದರಲ್ಲೂ ತಾರತಮ್ಯ ಇದೆ. ಈ ಕಣ್ಣಿಂದ ಮಾಡೋ ಕೆಲಸ ಇದೆ. ಕಣ್ಣಿನ ಭೌತಿಕವಾದ ಕಣ್ಣಿನ ಬಿಟ್ಟೋಯ್ತು. ಸೂರ್ಯ ದೇವತೆ ಅವ್ರಿಗೆ ಬರುತ್ತೆ. ಉಳಿದ್ರೆ ಕನ್ಸರ್ನ್ ಇದ್ದವ್ರಿಗೆ ಬರೋದೇ ಇಲ್ಲ. ಆ ಡಿಪಾರ್ಟ್ಮೆಂಟ್ ಅಲ್ಲ, ಆದ್ದರಿಂದ ಅವ್ರಿಗೆ ಬರೋದಿಲ್ಲ. ಅದು ಭಾಗವಹಿಸಿದ ವಾಯುದೇವರು ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾರೆ. ಆದ್ದರಿಂದ ಎಲ್ಲದರಲ್ಲೂ ಬರುತ್ತೆ ಶೇರ್ ಅವರಿಗೆ. ಇನ್ಕಮ್ ಟ್ಯಾಕ್ಸ್ನಲ್ಲಿ ಟ್ಯಾಕ್ಸ್ ಎಲ್ಲದಕ್ಕೂ ಬರೋದಿಲ್ಲ, ಇನ್ಕಮ್ ಇದ್ದವ್ರಿಗೆ ಮಾತ್ರ. ಈ ಸೇಲ್ಸ್ ಟ್ಯಾಕ್ಸಲ್ಲಿ ನಾವು ಅಂಗಡಿನೇ ಇಟ್ಟಿಲ್ಲ ಅಂದಮೇಲೆ ಏನಿಲ್ಲ, ಸೇಲ್ಸ್ ಟ್ಯಾಕ್ಸ್ ಬರೋ ಚಾನ್ಸೇ ಇಲ್ಲ. ಕಮರ್ಷಿಯಲ್ ಟ್ಯಾಕ್ಸ್ ಇಲ್ಲೊಂದಲ್ಲ. ಟ್ಯಾಕ್ಸ್ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಅದು ಅದಿದ್ದವ್ರಿಗೆ ಟ್ಯಾಕ್ಸ್ ಬರೋದೇ ಇಲ್ಲ. ಇನ್ಕಮ್ಮೇ ಇಲ್ಲ ಅಂತಂದು ಹೇಳಿದರೆ ಕೆಲವು ಇನ್ಕಮ್ ಅಲೋ ಮಾಡ್ತಾರೆ. ಅದಕ್ಕೆ ಅವ್ನು ಪಾಪ ಇರೋದೇ ಸ್ವಲ್ಪ ಇಸ್ಕೊಂಡ್ರೆ ಬರೋದಿಲ್ಲ ಅಂತ. ಆ ಸುಳ್ಳು ಹೇಳಿದರೆ ತಪ್ಪಾಗತ್ತೆ ಅಷ್ಟೇ. ಸ್ವಾಮಿನಃ ಫಲಶ್ರು ಜ್ಞಾನಕರ್ಮಾದಿ ಫಲಂ ಚೈಷು ಕ್ರಮೋಪಕಂ ಸ್ವಾತಂತ್ರ್ಯ ತಾರತಮ್ಯೇನ ಫಲಂಭಿ ಫಲಿನಾಂ ಭವೇತ್. ಒಂದು ಲಾಜಿಕ್ಕು, ಸಿಂಪಲ್ ಲಾ ಏನಂದರೆ ಅವ್ರ ರೋಲ್ ಅಂದರೆ ಸ್ವಾತಂತ್ರ್ಯ ರೋಲ್ ಇದೆ. ಅವ್ರ ರೋಲ್ ಎಷ್ಟೆಷ್ಟಿರುತ್ತೋ ಅದಕ್ಕೆ ತಕ್ಕಂತೆ ಫಲ ಬರೋದು. ಅವ್ರ ರೋಲ್ ಎಷ್ಟಿದೆ ಈಗ, ಈ ರೋಲ್ ಇದನ್ನೆಲ್ಲ ಇಟ್ಕೊಂಡು ನಾವು ರಾಜಸೂಯಾಗ ನೋಡಬೇಕು. ರಾಜಸೂಯಾಗದಲ್ಲಿ ನೋಡೋದಕ್ಕೆ ಯಾರು ಮಾಡಿದ್ದು? ಧರ್ಮರಾಜ ಮಾಡಿದ್ದು. ಅಲ್ಲಿ ಹಸಿ ಮೇಲೆ ಕೂತಿದ್ದ್ಯಾರು? ಧರ್ಮರಾಜ. ಯಜಮಾನ ಆತ್ಮೆ. ಆದರೆ ಪುಣ್ಯ ಜಾಸ್ತಿ ಬಂದಿದ್ದಾರಿಗೆ ಭೀಮಸೇನ ದೇವರಿಗೆ. ಅದಕ್ಕೆ ಅದು ಮಾಡಲಿಕ್ಕೆ ಏನೇನು ಬೇಕಾಗಿತ್ತು ಅದರ ಅತಿ ಮುಖ್ಯವಾದ ಜರಾಸಂಧ ವಧೆ ಮೊದಲಾದವುಗಳು ಅದು ಮಾಡಿದ್ದ್ಯಾರು? ಆದ್ದರಿಂದ ಹೆಚ್ಚು ಫಲ ಯಾರಿಗೆ ಬಂತು? ಇದನ್ನ ಅರ್ಥ ಮಾಡಿಕೊಂಡ್ರೆ ತುಂಬ ಜನಕ್ಕೆ ಇಲ್ಲ, ಅಲ್ಲಿ ಕೂಡಬೇಕು ನಾವು ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಆ ಕೂಡೋದು ಮುಖ್ಯ ಅಲ್ಲ. ಏನು ಮುಖ್ಯ? ರೋಲ್ ಮುಖ್ಯ. ಕೆಲವರು ಎಲ್ಲಿ ಎಂಟ್ರಿ ಆಗಲ್ಲ, ಈಗ ಹೊರಗೆಲ್ಲೋ ಇರ್ತಾನೆ, ಎಲ್ಲ ಕೆಲಸ ಮಾಡಿದ್ದಾನು ಅವನು. ಅವನಿಗೆ ಬರೋ ಪುಣ್ಯ ಇವನಿಗೆ ಬರೋದೇ ಇಲ್ಲ. ಹಿಂದೆ ಹೇಳಿದ್ದ ಅಂಬರೀಷನ ಕಥೆ ಹೇಳಲಿಲ್ಲ? ಅವನು ಸೇನಾಧಿಪತಿ. ಅಂಬರೀಷ ಯಜ್ಞ ಮಾಡ್ದ, ಸೇನಾಧಿಪತಿಯೂ ಇದ್ದ. ಇಬ್ಬರು ಮುಂದೆ ಪ್ರಾಣ ಬಿಟ್ಟರು. ಸೇನಾಧಿಪತಿ ಇನ್ನು ಮುಂದೆ ಹೋಗ್ತಾ ಇದ್ದಾನೆ ಮೇಲಿನ ಲೋಕಕ್ಕೆ, ಈತ ಕೆಳಗಿದ್ದಾನೆ. ಆಶ್ಚರ್ಯ ಆಯ್ತು, ಎಲ್ಲ ಮಾಡಿದ್ದು ನಾನು, ಇವನ್ನ ಯಾಕೆ ಮೇಲೆ ಕರ್ಕೊಂಡು ಹೋಗ್ತೀರಿ ಅಂದರೆ ನಿನಗೆ ಗೊತ್ತಿಲ್ಲ. ಯಾಗ ಮಾಡ್ತಿರ್ಬೇಕಾದ್ರೆ ಒಬ್ಬ ರಾಕ್ಷಸ ಬಂದ. ಅವನು ಊರು ಹೊರಗೆ ಇದ್ದವನು ಸೇನಾಧಿಪತಿ ತಾನೆ, ಅಲ್ಲೇ ಇದ್ದ. ಭಾರಿ ಕಷ್ಟಪಟ್ಟು ಹೊಡೆದಾಡಿ ಅವನು ಓಡಿಸ್ದ. ಅದಕ್ಕೆ ಯಾಗ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಅವನಿಗೆ ನಿನಗೆ ಹೆಚ್ಚು ಪುಣ್ಯ ಅವನಿಗೆ ಬಂದಿದೆ ಅಂತ ಹೇಳ್ಬಿಟ್ಟಿಲ್ಲ. ಅದನ್ನು ಪುಣ್ಯದ ಲೆಕ್ಕ. ಇವತ್ತು ನಮ್ಮ ಇನ್ಕಮ್ಗೇ ಆಡಿಟರ್ ಹತ್ರ ಹೋಗ್ತಾನೆ, ಗೊತ್ತಾಯ್ತಾ? ಯಾಕಂದ್ರೆ ನಾವು ಕನ್ಫ್ಯೂಷನ್ ಆಗುತ್ತೆ, ರಿಸ್ಕ್ ಬೇಡ ಅಂತೇಳಿ. ನಮ್ಮದೇನು ಭಾರಿ ಇರೋದು ಸ್ವಲ್ಪ. ಅದಕ್ಕೋಸ್ಕರ ನಮ್ಗೆ ಗೊತ್ತಾಗಲ್ಲ ಅಂತ ಮಾಡೋಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಇಲ್ಲ ಅಬ್ಜೆಕ್ಷನ್ ಬರ್ಬೋದು, ಇಲ್ಲ ನಾವು ಕಳ್ಕೊಬೋದು. ಹಾಗಾಗಬಾರ್ದು ಅಂತ ಹೇಗೆ ಹೋಗ್ತಾರೋ ಅಲ್ಲಿರೋದು ಎಷ್ಟು ರಾಶಿ ಇರೋದು ಅದೆಲ್ಲ ಲೆಕ್ಕ ಹಾಕಿ ಎಲ್ರಿಗೂ ಬರೋದಿಲ್ಲ ಅಂತಲೇ ವ್ಯವಸ್ಥೆ ಮಾಡಿದ್ದಾರೆ. ಅಶುಭಂ ಅಶುಭೇಪ್ಯೇಷಾಂ ಸ್ವಾತಂತ್ರ್ಯಾತ್ ಪ್ರೀತಿತೋ ಹರೇಹೇ. ಇನ್ನು ಧರ್ಮರಾಜ ಇದ್ದಾನೆ ಅಂತ ತಿಳ್ಕೊಂಡು ತೊಳಗೆ ಕೂತು ಮಾಡಿಸ್ತಿರೋದು ಯಾರು? ವಾಯುದೇವ. ಅವರೇ ಪುರುಷ ಮಾಡಿಸ್ತಾ ಇರೋದು. ಅವ್ರ ಕೈ ಕಾಲಿ ಅದೆಲ್ಲ ಒಂದು ಭಾಗ ಹೋಗಿಬಿಡುತ್ತೆ. ಇಷ್ಟಾದ ಕೊನೆ ಉಳಿಯೋದು ಎಷ್ಟಾಗುತ್ತೆ? ನಮ್ಮ ರೋಲ್ ಎಷ್ಟು ಉಳಿಯುತ್ತೆ ಕೊನೆ ಪಕ್ಷ?
ಒಂದು ಪರ್ಸೆಂಟೇಜ್ ಮಾರೋನಿಗೆ 10% 20% ಫಿಕ್ಸ್ ಮಾಡಿರ್ತಾರೆ. ಅದ್ಮೇಲೆ ತೊಗೊಳಾಗಿಲ್ಲ ಅವನು. ಗೊತ್ತಾಯ್ತಾ? ಎಲ್ಲದಕ್ಕೂ ಒಂದು ಅದಕ್ಕೆ ವೈಶ್ಯರು ಯಾತಕ್ಕೆ ವ್ಯಾಪಾರದಲ್ಲಿ ಯಶಸ್ವಿ ಆಗ್ತಾರೆ ಅಂದರೆ ಮಾರೋನ್ ರಕ್ತದಲ್ಲೇ ಬಂದಿರುತ್ತೆ ಅವರಿಗೆ ಬಿಸ್ನೆಸ್ ಮಾಡೋದು. ಅತಿ ಆಸೆ ಪಡೋದಿಲ್ಲ, ಲೆಜಿಟಿಮೇಟಾಗಿ ತೊಗೋತಾರೆ. ಆದ್ದರಿಂದ ಅದು ವರ್ಣ ಧರ್ಮ ಆಗುತ್ತೆ ಅವ್ರಿಗೆ. ಅವನು ಏನೋ ಲಾಭ ತೊಗೊಳಿದ್ರೆ ಅವನೇ ಬರಬೇಕು. ಮತ್ತೆ ಇಷ್ಟು ಲಾಭ ತೊಗೊಳ್ಬೋದು, ತಪ್ಪಲ್ಲ. ಯಾರೋ ಪುಸ್ತಕ ದೂರಿಂದ ತರಿಸ್ಕೊಡ್ತಾರೆ, ಪಾಪ ಕೇಳಿದ್ರೆ ಇಲ್ಲಿಲ್ಲ. ಅದು ತರಿಸ್ಕೊಟ್ಟಿದ್ದಕ್ಕೆ ಅವನಿಗೆ ಪಾಪ ದುಡ್ಡು ಬೇಕಲ್ಲ. ಆಗ ಸರಿ ಅದ್ರಲ್ಲಿ ಬಿಟ್ಟಿಯಾಗಿ ಕೊಡೋದಿಲ್ಲ. ಆದರೆ ದ್ರೋಹ ಮಾಡಬಾರ್ದು. 10% ತಾನು ಬಿಟ್ಟುಬಿಟ್ಟು 50% ತೊಗೊಳ್ಳೋದು. ಪ್ಲಾಸ್ಟಿಕ್ ಅಕ್ಕಿ ಕೊಟ್ಟರೆ 100% ತೊಗೊಳಲ್ಲ. ಹಾಗೆಲ್ಲ ತೊಗೊಳಕ್ಕೆ ಹೋಗಬಾರ್ದು. ಅದು ಧರ್ಮ ಅಲ್ಲ. ಉಳಿದವ್ರು ಬ್ಯಾಕ್ ಮಾಡಬಾರ್ದು ಅಂತ ಕೇಳಿದ್ರೆ ಅದು ಅವ್ರಿಗೆ ವ್ಯಾಪಾರ ವಿಧಿಸೇ ಇಲ್ಲ ಅಂದರೆ ಅವ್ರು ಮಾಡಾಗಿಲ್ಲ. ನಿಮ್ಗೆ ಹೇಳಿದ್ದೀನಿ ಎಷ್ಟೋ ಸಲ. ಯಾರೋ ಮನೆ ತೋರಿಸ್ತಾರೆ ನೋಡಿ ಅಂತ ಹೇಳ್ಬಿಟ್ಟು, ಬ್ರೋಕರ್ ತೋರಿಸ್ತಾರೆ, ಅವ್ರಿಗೆ ಇಷ್ಟು ಕಮಿಷನ್ ಕೊಡಲೇಬೇಕು ಅವರಿಗೆ. ಯಾರೋ ತೋರಿಸ್ತಾರೆ, ಅವ್ರಿಗೆ ಕೊಡಬೇಕಾಗಿಲ್ಲ. ಕೊಟ್ಟರು ನೋಡಿ ತೊಗೊಳೋದಿಲ್ಲ ಅವರು. ಯಾರು ಬ್ರೋಕರ್ ಅಲ್ರಿ ಯಾಕೆ ಕೊಡ್ತೀರಿ ಅಂತ ಹೇಳ್ತಾರೆ. ಅದೇನೋ ನಂಗೆ ಗೊತ್ತಿತ್ತು ಹೇಳಿದೆ ಅಷ್ಟೇ ಹೊರತು ನನ್ನ ಉದ್ದೇಶ ಅದಲ್ಲ, ಅದನ್ನು ಕೊಡಬೇಡಿ ಅಂತ ಕ್ಲಿಯರ್ ಇದು ಮಾಡ್ತಾರೆ. ಈಗಿನ ಕಾಲಕ್ಕೆ ಕೆಲವರು ಬಿಟ್ಟಿರ್ಬೋದು, ಈಗಿನ ಕಾಲಕ್ಕೆ ಈಗ ಇತ್ತೀಚೆಗೆ ಬಿಟ್ಟಿರ್ಬೋದು. ಹಿಂದೆಲ್ಲ ತೊಗೊಂಡಿಲ್ಲ, ಪೈಸನೂ ತೊಗೊಳೋದಿಲ್ಲ. ಆಜ್ಞೇಯ, ಯಾಕೆಂದ್ರೆ ನಮ್ಮ ವೃತ್ತಿ ಅಲ್ಲ ಅದು. ಅವನು ಹೇಳ್ತಾನೆ ಬ್ರೋಕರು, ಇಲ್ಲ ನನ್ನ ವೃತ್ತಿನೇ ಅದಾದ್ರೆ ತೊಗೋಬೇಕಾಗುತ್ತೆ ಅಂತ ಹೇಳಿ. ನಾನು ಬದುಕಿರೋದು ಅದರಿಂದ ಅದು ತೊಗೋಬೇಕಾಗುತ್ತೆ. ಅಲ್ಲಿ ಅವ್ರು ಇವನು ಮಾಡೋಂಗಿಲ್ಲ ಅದನ್ನು. ಅದು ಪರಧರ್ಮ, ಅದು ಸ್ವಧರ್ಮ ಆಗಲಿಲ್ಲ. ಅಶುಭಂ ತು ಅಶುಭೇಪೇಷಾಂ ಸ್ವಾತಂತ್ರ್ಯಾತ್ ಪ್ರೀತಿತೋ ಹರೇಹೇ ಆಜ್ಞೆಯ ಚಾನ್ಯಗಂ ನೈವ ಭೋಗಾಯ ಭವತಿ. ಇವೆಲ್ಲ ನೋಡೋದಕ್ಕೆ ಕತೆ ಕಾಣುತ್ತೆ. ಭೀಷ್ಮಾಚಾರ್ಯ ಎಲ್ಲ ಇದ್ದಾರೆ, ಕೌರವ್ರ ಪಕ್ಷದಲ್ಲಿ ಇದ್ದಾರೆ. ಅವರಿಗೆ ನಮ್ಮ ಸಿಂಪಲ್ ನಮ್ಮ ಲೆಕ್ಕದ ಪ್ರಕಾರ ಅವ್ರಿಗೆ ಪುಣ್ಯ ಬರಲೇಬಾರ್ದು. ಯಾಕೆ? ವಿರೋಧ ಪಕ್ಷದಲ್ಲಿ ಇದ್ದಾರೆ ಅವರೀಗ, ಹೌದಲ್ಲ? ಆದರೆ ಪುಣ್ಯ ಭಾರಿ ಬಂತು ಅವ್ರಿಗೆ. ಯಾಕೆ? ಅವ್ರ ಮನಸ್ಸೆಲ್ಲ ಈ ಕಡೆ ಇದ್ದು ಭಗವತ್ ಪ್ರೀತಿಗೋಸ್ಕರ ನಿರ್ವಾಹ ಇಲ್ಲ, ಋಣ ತೀರಲಿ ಅಂತ ಮಾಡಿದ ಕಾನ್ಸೆಪ್ಟಲ್ಲಿ ನಂಬರ್ 1 ಅಲ್ಲದೆ ಇರಬಹುದು. ಆದರೆ ಅವರು ಒಂದು ಕಾನ್ಸೆಪ್ಟ್ ಇತ್ತು, ಪಾಂಡವರಿಗೆ ಜಯ ಆಗಬೇಕು, ನಮ್ಮ ಪಕ್ಷಕ್ಕಲ್ಲ. ನಾವು ಸಾಯೋದು ಗ್ಯಾರಂಟಿ ಅವ್ರಿಗೆ ಗೊತ್ತಿತ್ತು. ಆದ್ದರಿಂದ ಏನಾಗಲಿಲ್ಲ ಅವರಿಗೆ, ಪಾಪ ಪ್ರಶ್ನೆ ರೂಲ್ಡ್ ಔಟ್ ಬರಲೇ ಇಲ್ಲ. ಅದು ಬಂದಿದ್ದು ದೇವರು ಬೇರೆ ರೀತಿ ವ್ಯವಸ್ಥೆ ಮಾಡ್ತಾರೆ. ಪುಣ್ಯದಲ್ಲಿ ಭಾಗಿಯಾದರು ಅವರೆಲ್ಲ ಕೂಡ ಏನಾಗ್ತಾರೆ, ಭೂಭಾರ ಹಾರಿಣೋ ವಿಷ್ಣೋಹೋ ಪ್ರಥಮಾಂಗರಿವರಾದರೆ ಉಳಿದವರೆಲ್ಲ ಹಂಗರೆ ಎಲ್ಲ ಅಂತೇನಿಲ್ಲ. ಅಶುಭಂತು ಅಶುಭೇಪೇಷಾಂ, ಶುಭದಲ್ಲಿ ಹೇಗೋ ಅಶುಭದಲ್ಲೂ ಹಾಗೇನೆ. ಶುಭದ ಬಹುಭಾಗ ದೇವತೆಗಳಿಗೆ ಹೋದರೆ ಅಶುಭದ ಬಹುಭಾಗ ಯಾರಿಗೆ ಹೋಗುತ್ತೆ? ದೈತ್ಯರಿಗೆ. ಪರಮಾವಧಿ ಹೋಗೋದು ಕಲಿಗೆ. ಇಲ್ಲಿ ವಾಯುದೇವರು ನಂಬರ್ 1 ಹೇಗೋ ಅವ್ನು ಮೇನ್ ಆಫೀಸರ್, ಅವನೇ ಚೀಫ್, ಅವನೇ. ಆದ್ದರಿಂದ ಈಗ ಕದ್ದು ಮಾಲೆಲ್ಲ ಒಪ್ಪಿಸ್ಬೇಕು ಅವರು. ಅವನು ಹಂಚಿಕೊಡ್ತಾನೆ ಅಷ್ಟೇ ಹೊರತು ಎಲ್ಲ ಮಾಲು ತೊಗೊಂಡು ಹೋಗಾಗಿಲ್ಲ. ಯಾರೋ ಕಳ್ತನ ಮಾಡಿದವ್ರು ಗ್ಯಾಂಗಿನೇ ಮುಖ್ಯಸ್ಥನಿಗೆ ಒಪ್ಪಿಸ್ಬೇಕಲ್ಲ. ಕಲ್ಲಿಗೆ ನಾವೆಲ್ಲ ಹೇಗೆ ಭಾರತೀಯಕ್ಕೆ ಪ್ರಾಣ ಹೇಳೋದು ಕಲ್ಲಿ ಅಂತರ್ಗತ ಒಪ್ಪಿಸೋದು ಪಾಪ ಅವರು. ಯಾಕೆಂದರೆ ಅಲ್ಲೇ ಹೋಗ್ಬೇಕಾದ್ದು ಅವರು. ಇಲ್ಲದ ಹೋದ್ರೆ ಅವರಿಗೆ ಆಮೇಲೆ ಅಲ್ಲಿ ಸಂಬಳ ಇಲ್ಲಿ ತೊಗೊಂಡು ಶೇರ್ ತೊಗೊಳಾಗಿಲ್ಲ ಅವರು. ಅಲ್ಲಿ ಅವ್ರು ಕೊಟ್ಟಿದ್ದು ತೊಗೋಬೇಕು ಆಮೇಲೆ ಅಷ್ಟೇ. ಹೌದು. ಏನು ಮಾಡಿದ್ರಿ ಇವರಿಗೂ? ಲೇಟೆಸ್ಟ್ ಇವರಿಗೆ ಏನು ಮಾಡಿದ್ದೀವಿ ಇವತ್ತು ಬಿಟ್ಟು ಇನ್ನು ಮುಂದೆ ಮಾಡೋಣ ಅಂತ ಏನಾದ್ರು ಅದನ್ನೇ ಹೇಳ್ತಿದ್ರು. ದೈತ್ಯರಿಗೆ ಬರುತ್ತದು ವ್ಯವಸ್ಥೆ ಅವ್ರದ್ದು. ಕೊಡೋ ವ್ಯವಸ್ಥೆ ಎಲ್ಲ ಯಾರು ಮಾಡ್ತಾರೆ? ಈ ಕಾಲರ್ ಹಿಡ್ಕೊಳ್ಳೋದು ನಮ್ಮ ಕೆಲಸ ಅಲ್ಲ, ಅದು ಬೇರೆ ಡಿಪಾರ್ಟ್ಮೆಂಟೇ ಬೇರೆ ಇದೆ. ದೇವ್ರು ಹಾಗೆ ಮಾಡಿಸ್ತಾನೆ, ಶೇರ್ ಪ್ರಕಾರ ಕೊಡ್ತಾರೆ ಅಷ್ಟೇ. ಪುಣ್യമೇ ವಾಮಮಾಪ್ನೋತಿ ನ ದೇವಾನ್ ಪಾಪಮಾಪ್ನುಯಾತ್ ಇತ್ಯಾದಿ ಶ್ರುತೆಯೋ ಮಾನಂ ಉಕ್ತೇರ್ಥೇ. ಇದೆಲ್ಲ ಜಗನ್ನಾಥದಾಸರು ಪ್ರಥಮ ಸಂಧಿ ಒಳಗೆ ಹೇಳಬೇಕಾದ್ರೆ ಪುಣ್ಯ ಮಾತ್ರ ಇರುತ್ತೆ, ಪಾಪ ಬರೋದಿಲ್ಲ. ದೇವತೆಗಳ ರೋಲು ಒಂದಿದೆ ಪಾಪ ಕಾರ್ಯ ಮಾಡಿಸ್ಬೇಕಾದ್ರೆ, ಬರೀ ದೈತ್ಯರು ಮಾಡ್ಸೋಕ್ಕೆ ಬರೋದಿಲ್ಲ. ಆದರೆ ದೇವತೆಗಳಿಗೆ ಪಾಪ ಎಷ್ಟೂ ಬರೋದಿಲ್ಲ ಅಂತ ಹೇಳ್ತಾರೆ. ಪಾಪ ಪ್ರೇರಕ ದೈತ್ಯರಿಗೆ ಪಾಪದ ಮ್ಯಾಕ್ಸಿಮಮ್ ಶೇರ್ ಬಂದರೆ ಅದರಲ್ಲಿ ಇನ್ವಾಲ್ವ್ ಆದರೂ ಕೂಡ ದೇವತೆಗಳಿಗೆ ಒಂಚೂರು ಬರೋದಿಲ್ಲ. ಅದಕ್ಕೆ ಪುಣ್ಯನೇ ಬರೋದು ಜೊತೆಗೆ. ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇರೋದಿಲ್ಲ, ದೇವರು ಅಪಾಯಿಂಟೆಡ್ ಅವರೆಲ್ಲ. ಆದ್ದರಿಂದ ಏನು ಸಮಸ್ಯೆ ಬರೋದೇ ಇಲ್ಲ. ದೇವಾನ್ ಪಾಪಮಾಪ್ನುಯಾತ್. ಈ ನೋಡಿ ಯಾವುದೋ ಹಗರಣ ಆಗಿದೆ, ಎಲ್ಲರೂ ಹಿಡ್ಕೊತಾ ಒಬ್ಬೊಬ್ರು ಹಿಡ್ಕೊತಾ ಹೋಗ್ತಾರಲ್ಲ, ಯಾರು ಜಾಸ್ತಿ ಇದೆ ಯಾರು ಜಾಸ್ತಿ ಇದೆ ಅಂಥೇಳಿ. ಆಗ ಅವ್ರ ಶಿಕ್ಷೆ ಜಾಸ್ತಿ ಆಗುತ್ತೆ. ಉಳಿದವ್ರು ಕೆಲವರು ಒಂದು ಸ್ಟೇಜಲ್ಲಿ ಬಿಟ್ಟು ಪೆನಾಲ್ಟಿಯಾಗಿ ಬಿಟ್ಟು ಬಿಡ್ಬೋದು. ಮೇನ್ ಪರ್ಸನ್ ಬಿಡ್ಲಿಕ್ಕಾಗಲ್ಲ. ಯುಕ್ತಯೋ ಅಪರಾಹ, ಬೇಕಾಷ್ಟು ಯುಕ್ತಿಗಳು ಇವೆ. ಇದರಿಂದ ನಮಗೆ ಒಂದು ಎಚ್ಚರಿಕೆ ಕೊಟ್ಟರು. ಎಲ್ಲ ಪುಣ್ಯ ನಿಮ್ಮ ಬರುತ್ತೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಗೊತ್ತಾ, ನೀವು ಬರೋದು ಇಷ್ಟೇ ಇದೆ. ಆದ್ದರಿಂದ ನಾವು ಮಾಡಿ ಎಂಥ ದೊಡ್ಡ ಕೆಲಸ ಮಾಡಿದ್ದೀವಿ ಅಂತ ಒಬ್ಬನೇ ಕ್ರೆಡಿಟ್ ತೊಗೊಳ್ಳಿಲ್ಲ. ಇವತ್ತು ಶಾಸ್ತ್ರ ಪ್ರಕಾರ ಲೌಕಿಕವಾಗಿ ಕೂಡ ಕ್ರೆಡಿಟ್ ಒಬ್ಬನೇ ತೊಗೊಳ್ಳಾಗಿಲ್ಲ. ಜಾಯಿಂಟಾಗಿ ಟೀಮ್ ವರ್ಕ್ ಮಾಡಿದಾಗ ಯಾರಿಗೆ ಬರಬೇಕಾದಿಷ್ಟು ಕೂಡ ಹಂಚಲೇಬೇಕು. ಪಾಪ ಮಾಡಿದಾಗ ಮಾತ್ರ ಏನಾಗುತ್ತದೋ ಪಾಪಿಗಳಿಗೆ ಹೋಗುತ್ತೆ. ಆದ್ದರಿಂದ ಪಾಪ ಮಾಡಿರಿ ಅಂತ ಅರ್ಥ ಅಲ್ಲ, ಪಾಪ ಮಾಡಿದ್ರೆ ಹೇಗೋ ಹೋಗುತ್ತೆ ಅಂತ ಅರ್ಥ ಅಲ್ಲ, ನಿಮಗೂ ಬಂದೇ ಬರುತ್ತೆ. ಆದ್ದರಿಂದ ಪಾಪನ ಮಾಡಲಿಕ್ಕೆ ಹೋಗಬೇಡಿ, ಪುಣ್ಯ ಜಾಸ್ತಿ ಮಾಡಿ. ಯಾಕೆ ನೀವು ಮುಡಿಬೇಕಾದ್ರೆ ಏನಾಗಬೇಕು?
ಕಡಿಮೆ ಬಿಡುತ್ತಲ್ಲ, ಜಾಸ್ತಿ ಮಾಡಿದ್ರೆ ಉಳಿಯುತ್ತೆ, ಇಲ್ಲದ್ರೆ ಉಳಿಯೋದೇ ಇಲ್ಲ. ನೀವು ಇದನ್ನು ನೋಡಿ, ಎಲ್ಲ ಕಡೆ ಹ್ಯಾಕೆ ಕಡಿಮೆ ಆಗುತ್ತೆ ಅಂದರೆ, ಈ ಗದ್ದೆಗಳಿಗೆ ನೀರು ಬಿಡ್ತಾರೆ, ಈ ಕೆರೆಯಿಂದ ನೀರು ಬಿಡ್ತಾರೆ ಅಂತ ಹೇಳ್ಕೊಂಡು, ಆ ನೀರು ಬಿಟ್ಟಾಗ ಎಲ್ಲ ನೀರು ಹೋಗಲ್ಲ ಅಲ್ಲಿಗೆ, ಏನಾಗುತ್ತೆ, ಭೂಮಿ ಎಳ್ಕೊಂಡ್ಬಿಡುತ್ತೆ ಕೆಲವೆಲ್ಲ. ಅದಿಷ್ಟು ಏನಂತೀನೋ ಅದಕ್ಕೆ ಸೀಪೇಜ್ ವಾಟರ್ ಇದ್ದಾಗೆಲ್ಲ ಸೋರಿ ಹೋಗಿಬಿಡುತ್ತೆ ಒಳಗಡೆ. ಅಲ್ಲಿ ಹೋಗಿ ಕೊನೆ ಭೂಮಿ ಗದ್ದೆಗೆ ಹೋಗ್ಬೇಕಾದ್ರೆ ತುಂಬ ಕಡಿಮೆ ಆಗಿಬಿಟ್ಟದು. ಅರ್ಥ ಆಯ್ತಾ? ಅದಕ್ಕೆ ಕೂಡ ನೀವು ಎಷ್ಟು ಬೇಕಾದ್ರೆ ತೊಗೊಂಡು ಬಿಡ್ತಾ ಹೋಗ್ತಾ, ಅದು ನ್ಯಾಚುರಲ್ ಎಲ್ಲ ಕಡೆ ಕೂಡ ಅದು ಪದ್ಧತಿ. ಅದು ಕಡಿಮೆ ಆಗ್ತಾ ಹೋಗೋದು ನ್ಯಾಚುರಲ್. ಆದ್ದರಿಂದ ಮೊದಲಿನ ಕೂಡ ಅದರಲ್ಲಿ ಇರೋದಿಲ್ಲ. ಮತ್ತು ಆಚಾರ್ಯದ ಡೈರೆಕ್ಟ್ ಪಾಠ ಕೇಳಿದ್ದಾರೆ, ಪಾರಂಪರಿಕ ಪಾಠ ಕೇಳಿ ಎಷ್ಟು ಕಡಿಮೆ ಆಗುತ್ತೆ ಈಗ. ಆಚಾರಲ್ಲಿ ಏನಿಲ್ಲ, 100% ಅವ್ರದ್ದು ಒಂದು ದೋಷದ ಹೆಸರೇ ಇಲ್ಲ, ಪರಮಾವಧಿ ಪುಣ್ಯ. ಮತ್ತು ಅವ್ರ ಗ್ರಂಥ ಪಾಠ ಮಾಡಿದಾಗ ಶೇರ್ ಯಾರಿಗೆ ಹೋಗ್ಬೇಕು ಫಸ್ಟ್? ಈಗ ಗ್ರಂಥಕರ್ತ ಅವ್ರಿಗೆ ಹೋಗುತ್ತೆ, ಆ ಟೀಕಾಬ ಅವ್ರಿಗೆ ಹೋಗುತ್ತೆ. ನಾವು ಓದಿದಷ್ಟು ಪುಣ್ಯ ನಮಗೆ ಅಷ್ಟು, ಅದರಲ್ಲಿ ಎಷ್ಟು ಕೇಳಿಸ್ಕೊಂಡಿರ್ತೀವೋ ಗೊತ್ತಿಲ್ಲ. ಆದ್ದರಿಂದ ಕಿವಿ ಬಿದ್ದಷ್ಟು ಪುಣ್ಯ ಹೊರತು ಎಲ್ಲ ಬರೋ ಚಾನ್ಸ್ ಇಲ್ಲ ಅದರಲ್ಲಿ. ಶ್ರುತಯ್ಯ, ಹೌದು, ಬರ್ಕೊಳ್ಳಿ, ಅದಕ್ಕೇನೆ ವಾಕ್ಯ ಇಲ್ಲಿದೆ ನೋಡಿ. ಪುಣ್ಯಮೇವಾಮಂ ಗಚ್ಚತಿ ನಃ ವೈ ದೇವಾನ್ ಪಾಪಂ ಗಚ್ಚತಿ ಇತಿ ಶ್ರುತಮುಪಾದತ್ತೆ. ಶ್ರುತಿನಿಟ್ಟುಕೊಂಡೇ ಆಚಾರ್ಯ ವೇದವ್ಯಾಸದೇವರು ಸೂತ್ರ ಬರೀತಿದ್ದಾರೆ, ಆಚಾರ್ಯ ಭಾಷ್ಯ ಬರೀತಿದ್ದಾರೆ ಮತ್ತು ಅನುವ್ಯಾಖ್ಯಾನ. ಅಮುಂ ಸಪ್ತಾನ್ನ ವಿದ್ಯೋಪಾಸನೇನ, ಸಪ್ತೋನ್ನ ಆ ವಿಷಯ ಬಂದಾಗ ಹೇಳಿದ್ದಾರಲ್ಲ, ಆ ವಿಷಯ ಎಲ್ಲಿ ಬರುತ್ತೆ ಅಷ್ಟೇ. ಬೃಹದಾರಣ್ಯ ಬರೋದ್ರಿಂದ ಬೃಹದಾರಣ್ಯದ್ದು. ಪರಕೃತಂ ಪುಣ್ಯಮೇವ ಆಪ್ನೋತಿ ನ ಪಾಪಂ ಕೃತಃ ದೇವೋ ಹಿ ಅಸೌ ಜಾತೋ ನಹಿ ದೇವಾನ್ ಪ್ರಾಪ್ನೋತಿ ಇತ್ಯರ್ಥ. ಉಕ್ತೆ ಅರ್ಥೆ ಶುಭಮೇವ ಭವತಿ ನಾಶುಭಮಿತ್ಯರ್ಥೆ. ವ್ಯವಸ್ಥಾಪಕಾಂತರಮಾಹ ಯುಕ್ತಯೇ ಇತಿ ಯುಕ್ತಯೋ ಅಪರ. ಯುಕ್ತಿಗಳು ಬೇಕಾದಷ್ಟಿದೆ ಅಂತ ಹೇಳ್ತಾರೆ. ಇವತ್ತು ಸರ್ಕಾರದಲ್ಲೂ ಆ ವ್ಯವಸ್ಥೆ ಇದೆ. ತಪ್ಪು ಮಾಡಿದಾಗೆಲ್ಲ ಒಂದೇ ಶಿಕ್ಷೆ ಇಲ್ಲ ಅಂತ ಹೇಳೋದು ಅವ್ರಿಗೆ ಗೊತ್ತಿದೆ. ಈಗ ಪ್ರೇರಕ ಯಾರು, ಇದು ಮಾಡಿದವರು ಯಾರು ಎಲ್ಲ ಟ್ರೇಸ್ ಮಾಡಿಬಿಟ್ಟು ಅದನ್ನೆಲ್ಲ ಅನಲೈಸ್ ಮಾಡಿ ಶಿಕ್ಷೆ ಪ್ರಮಾಣ ಕೊನೆಗೆ ಅನೌನ್ಸ್ ಮಾಡ್ತಾರೆ. ಅಪರಾಹ ಪೂರ್ವೋಕ್ತಾಭ್ಯಾಂ ಉಪಾಸನಾಧರ್ಮಫಲಂ ಯತೋ ದೇಹಾಂತರೇ ಸ್ಥಿತಿ ವಾಸುದೇವಾಜ್ಞೆಯ ಚೈವ ಪೂರ್ವಕರ್ಮಾನುಸಾರತಃ ಪ್ರೇರಯಂತಿ ಹಿತೇ ಜೀವಾನ್ ಪುಣ್ಯಪಾಪೇಶು ನಿತ್ಯಶಃ. ದೇವತೆಗಳೆಲ್ಲ ಅಪಾಯಿಂಟ್ ಆಗಿರೋದೇ ಅದಕ್ಕೋಸ್ಕರ. ಅದು ಫುಲ್ ಅವ್ರು ನೋಡಿಬಿಟ್ಟು, ಈ ಮ್ಯಾನೇಜರ್ ಒಂದು ದುಡ್ಡು ಕೊಡೋದಿಲ್ಲ, ಯಾವಾಗಲೂ ಕ್ಯಾಶಿಯರ್ ಕೊಡ್ತಾರೆ ಅಷ್ಟೇ. ಆದರೆ ನಿಯಮ ಇರೋದ್ರಿಂದ ಅವರ ರೋಲ್, ಅವ್ರ ಸಂಬಳ ಭಾರಿ ಜಾಸ್ತಿ ಇರುತ್ತೆ ಮ್ಯಾನೇಜರ್ಗೆ, ಇವರಿಗೆ ಅಷ್ಟಿರೋದಿಲ್ಲ. ಯಾಕೆ ಇವ್ರ ರೋಲ್ ಒಂದು ಲಿಮಿಟೆಡ್, ಅದಕ್ಕೆ ಮಾತ್ರ. ಅವನು ಇವನು ಬೇರೆ ಜವಾಬ್ದಾರಿ ಇದೆ ಅವನಿಗೆ, ಆದ್ದರಿಂದ ಜಾಸ್ತಿ ಕೊಡ್ತಾರೆ. ಪ್ರೇರಯಂತಿ ಹಿತೇ ಪುಣ್ಯದೇವ ಜೀವಾನ್ ಪುಣ್ಯಪಾಪೇಶು ನಿತ್ಯಶಃ. ನಿತ್ಯಶಃ ಅಂದರೆ ಪ್ರತಿನಿತ್ಯ ಅಲ್ಲ, ಪ್ರತಿ ಕ್ಷಣದಲ್ಲೂ ಕೂಡ ಏನು ಮಾಡ್ತೇವೆ ಅದೆಲ್ಲ ಏನಾಗುತ್ತೆ. ನಾವು ಪುಸ್ತಕ ಓದ್ತೀವಿ ಅಂತ ಪುಸ್ತಕ ನೋಡ್ತೀವಿ, ಸರ್ವಮೂಲ ನೋಡ್ತೇವೆ, ಭಾರಿ ಪುಣ್ಯದ ಕೆಲಸ ಇದು. ಆದರೆ ಪುಣ್ಯ ಹೆಚ್ಚು ಬರೋದು ಸೂರ್ಯನಿಗೆ ಮೊದಲು ನಮಗಿಂತ. ಯಾಕೆ ತೋರಿಸ್ತಿರೋದು ಅವರೀಗ ತೋರಿಸ್ತಾ ಇರೋದು. ಆಮೇಲೆ ಅವರಿಗೆ ಮತ್ತೆ ವಾಯುದೇವರು, ಅದು ದೊಡ್ಡ ಗ್ಯಾಂಗ್ ಇದೆ. ಆಮೇಲೆ ವಾಯುದೇವರು ಭಾರಿ ಜಾಸ್ತಿ, ದೇವರಿಗೆ ಹೇಳಲಿಕ್ಕೆ ಹೋಗಬಾರ್ದು. ಅದಕ್ಕೆ ಆತ ಓನರ್ ಆದ್ದರಿಂದ ಅದನ್ನು ಇಲ್ಲದ್ದೇ ಇಲ್ಲ, ತಗೊಳ್ಳೋ ಪ್ರಶ್ನೆಯೂ ಇಲ್ಲ. ಅದು ಕೇವಲ ಯಾತಕ್ಕೆ ಮಾಡ್ತಾನೆ ದೇವರಿದನ್ನು, ನಾವು ಪ್ರಯೋಜನವತ್ವ ಪ್ರೀತಿಯಿಂದ ಅನುಗ್ರಹದಿಂದ ಮಾಡ್ತಾನೆ ಹೊರತು ದೇವರಿಗೆ ಏನೂ ಆಗಬೇಕಾಗಿಲ್ಲ, ಹೋಗಬೇಕಾಗಿಲ್ಲ. ಅರಾಗದ್ವೇಷತಶ್ಚೈವ ಕಥಂ ದೋಷಾನ ವಾಪ್ನುಯು. ದೇವತೆಗಳಿಗೆ ಪುಣ್ಯ ಮಾಡಿಸ್ಬೇಕಾದ್ರೂ ಅಟ್ಯಾಚ್ಮೆಂಟ್ ಇಲ್ಲ, ಪಾಪ ಮಾಡಿಸೋದ್ರೆ ಅಟ್ಯಾಚ್ಮೆಂಟ್ ಇಲ್ಲ. ಆದ್ದರಿಂದ ಅವರಿಗೆ ಯಾವ ದೋಷಗಳು ಅವರಿಗೆ ಬರೋದೇ ಇಲ್ಲ, ಗುಣಗಳು ಮಾತ್ರ ಬರುತ್ತೆ. ಹರ್ಯಾಜ್ಞಾ ಕಾರಣಾದೇವ ಪುಣ್ಯಮೇಭಿರವಾಪ್ಯತೆ. ದೇವರ ಅಪ್ಪಣೆ ಪ್ರಕಾರ ಮಾಡಿಸಿದ್ದರಿಂದ ಅವ್ರಿಗೇನಾಗುತ್ತೆ, ದೋಷ ಬರೋದು ಬರೀ ಪುಣ್ಯನೇ ಬರುತ್ತೆ. ಹರಿಪೂಜೇತಿ ಚೋದ್ದೇಶಾತ್ ಕಥಂ ನ ಶುಭಮಾಪ್ನುಯು. ಹಾಗೆ ಪುಣ್ಯ ಏನು ಬರೋದಿಲ್ಲ ಅಂತ ತಿಳ್ಕೊಂಡು ಹೋಗಬೇಡಿ. ಹರಿಪೂಜಾ ಅಂತ ಮಾಡಿಸಿದ್ದರಿಂದ ಪುಣ್ಯ ಬಂತವ್ರು. ಇವ್ರು ಪುರೋಹಿತರು ಹಾಗೆ ತಿಳ್ಕೊಬೇಕು. ದುಡ್ಡು ಬಂತು ಅಂತ ಅಷ್ಟೇ ನೋಡಬಾರ್ದು, ಏನು ಬಂದಿದೆ ಅವರಿಗೆ, ಪುಣ್ಯ ಬಂದಿದೆ ಈ ಮಧ್ಯೆ. ಅರ್ಥ ಆಯ್ತಾ? ಇವರು ಇದನ್ನೇ ನೋಡಿಬಿಡ್ತಾರೆ, ಹಾಗೆ ನೋಡಬಾರ್ದು. ಪುಣ್ಯ ಬಂದಿದೆ, ಅವ್ನಿಗೆ ಒಳ್ಳೇದಾಯ್ತಾ, ಆಯ್ತು, ಅದರಲ್ಲೂ ಒಂದು ಪುಣ್ಯ ಇದೆ. ಮತ್ತು ತುಂಬ ಜನ ಏನಾಗ್ಬಿಡ್ತಾರೆ, ನೀವು ಪುಣ್ಯ ತೊಗೊಂಡು ಏನು ಮಾಡ್ತಾರೆ, ದುಡ್ಡು ಕೊಟ್ಬಿಡಿ ಸಾಕು ಅಂತ ಹೇಳ್ತಾರೆ. ಅದು ತಪ್ಪು. ಅದು ಕಮರ್ಷಿಯಲ್ ಆಗಿಬಿಡ್ತಾರೆ. ಅವ್ನ ಜೀವನೋಪಾಯಕ್ಕೋಸ್ಕರ ತೊಗೊಳ್ಳೇಬೇಕು, ತಪ್ಪಲ್ಲ. ಅದು ಕಮರ್ಷಿಯಲ್ ಆಗೋದು ಯಾವಾಗ, ದುಡ್ಡು ಮಾತ್ರ ಬೇಕು ಅಂತ ಹೇಳಿದಾಗ ಅವನು ಕಮರ್ಷಿಯಲ್ ಆಗ್ತಾನೆ, ಮಾಡಬಾರ್ದು. ಹರಿಪೂಜೇತಿ ಚೋದ್ದೇಶಾತ್ ಕಥಬ್ರ ಶುಭಮಾಪ್ನುಯು. ಅಲ್ಲೂ ಕೂಡ ಎಷ್ಟೋ ಪ್ರಯೋಗ ಆಗುತ್ತೆ. ಅವ್ರು ಉಪಯೋಗಿಸಿದ್ದೇನೆ ಎಲ್ಲರೂ ಹಾಗೆ ಇಲ್ಲದೇ ಇರ್ಬೋದು. ತುಂಬ ಜನ ಏನು ಮಾಡ್ತಾರೆ, ಉಪಯೋಗಿಸ್ಬಾರ್ದು. ಯಾತಕ್ಕೆ ಏನಾಗುತ್ತೆ ಗೊತ್ತಾ, ಅದು ನಿರ್ಮಾಲ್ಯದಾಗ ಆಗಿಬಿಡುತ್ತೆ. ಉಪಯೋಗಿಸ್ಬಾರ್ದು. ಏನು ಮಾಡ್ಬೇಕು, ಅದನ್ನು ವಿನಿಯೋಗ ಮಾಡಿಬಿಟ್ಟು ಅಲ್ಲಿದ್ದವ್ರು ಯಾರ್ಯಾರು ಬಂದು ಅಲ್ಲೇ ಕೊಟ್ಟುಬಿಟ್ರೆ ತಮ್ಮ ಶೇರ್ ಒಂದಿರುತ್ತೆ, ತಪ್ಪಲ್ಲ. ಅದು ತೊಗೊಳ್ಳೇಬೇಕು ಅವ್ರು, ಪಾಪ ಅವರು. ಅದು ಎಲ್ಲ ತಾವೇ ತೊಗೊಂಡ್ಬಿಟ್ರೆ ಏನಾಗುತ್ತೆ, ದೋಷ. ಪ್ರತಿಯದರಲ್ಲೂ ಕೂಡ ಅಲ್ಲಿ ಅದೊಂದೇ ನೋಡ್ಲಿಕ್ಕೆ ಹೋಗಲೇಬಾರ್ದು. ಅದಿಷ್ಟು ಎಂಥ ಫಲ ಅದು, ಸೆಕೆಂಡರಿ. ಮೇನ್ ಇರೋದು ಹರಿಪ್ರೀತಿ.
ಆ ದೃಷ್ಟಿಕೋನ ಇಟ್ಕೊಂಡ್ಬಿಟ್ರೆ ಮಾಡೋರಿಗೆ ಮಾಡಿಸೋರಿಗೆ ಇನ್ವಾಲ್ವ್ ಎಲ್ಲರಿಗೂ ಕೂಡ ಏನು ಬರುತ್ತೆ, ಪ್ರತಿ ಕ್ಷಣದಲ್ಲೂ ಕೂಡ ಯಥಾಯೋಗ್ಯ ಪುಣ್ಯ ಬರ್ತಾನೆ ಇರುತ್ತೆ. ಹಾಂ ಪರ ದೇಹ, ಪುರ ಅಂದರೆ ದೇಹ, ಬೇರೆ ಊರು ಅಂತ ಅರ್ಥ ಅಲ್ಲ. ಬೇರೆ ದೇಹದಲ್ಲಿ ಮಾಡಿಸ್ತಾ ಇದ್ದಾರೆ, ತಮ್ಮ ಪುಣ್ಯ ಒಂದು ಇದ್ದೇ ಇದೆ ಅವರಿಗೆ. ಇಲ್ಲಿ ಮಾಡಿಸಿದ್ದಕ್ಕೊಂದು ವ್ಯವಸ್ಥೆ ಇದೆ. ಅಥೋ ಯಥಾಕ್ರಮಂ ಧರ್ಮಜ್ಞಾನಯೋ ಫಲಮಂಜಸ. ಆದ್ದರಿಂದ ಯಥಾಕ್ರಮದಲ್ಲಿ, ತಾರತಮ್ಯ ಕ್ರಮದಲ್ಲಿ ಧರ್ಮ ಮತ್ತು ಜ್ಞಾನ, ಧರ್ಮ ಅಂದರೆ ಪ್ರಾಕ್ಟಿಕಲ್, ಜ್ಞಾನ ಅಂದರೆ ಥಿಯರಿ, ಎಲ್ಲರ ಫಲ ಅವ್ರಿಗೆ ಬಂದೇ ಬರುತ್ತೆ. ಆದ್ದರಿಂದ ಒಬ್ಬನಿಗೆ ಬರುತ್ತೆ ಅಂತ ತಿಳ್ಕೊಳೋಕೆ ಹೋಗಬಾರ್ದು. ಸರ್ವಪ್ರಾಣಿಗತಂ ದೇವಾ ಪ್ರಾಪ್ನುವಂತಿ ಆವಿರಿಂಚತಃ. ಎಲ್ಲಿವರೆಗೂ ಹೋಗುತ್ತಿದ್ದು? ಬ್ರಹ್ಮವಾಯುಗಳು ಅಲ್ಟಿಮೇಟ್ ಅಲ್ಲಿವರೆಗೂ ಹೋಗಬೇಕಿತ್ತು. ಲಕ್ಷ್ಮೀದೇವಿಗೂ ಹೇಳಬಾರ್ದು, ಮಹಾಪುಣ್ಯ ಹೇಳಬಾರ್ದು. ಯಾತಕ್ಕೆ? ಅವರು ಅಷ್ಟೇ ನಿತ್ಯ ಮುಕ್ತವಳು ಧರ್ಮ, ಅವ್ರು ಏನು ಇದರಿಂದ ಆಗಬೇಕಾಗ್ತಲ್ಲ, ಅವ್ರು ಬಿಟ್ಟು ಉಳಿದವರಿಗೆಲ್ಲ ಕೂಡ ಅಪ್ ಟು ಬ್ರಹ್ಮದೇವರಿಗೂ ರೀಚ್ ಆಗುತ್ತೆ. ಇಲ್ಲಿ ಮಿನಿಸ್ಟ್ರವರೆಗೂ ಹೋಗುತ್ತೆ ಅಂತಾರಲ್ಲ, ಹಾಗೆ ಒಳ್ಳೆಯದೇ ಕೆಟ್ಟದ್ದು ಅವರು ಸಂಬಂಧಪಟ್ಟಿದ್ದು ಅದು ವ್ಯವಸ್ಥೆ ಇದೆ. ಅದಕ್ಕೆ ಇಲ್ಲದೋದ್ರೆ ಆಗೋದಿಲ್ಲ. ಇಲ್ಲದವ್ರು ಇವರು ಇಲ್ಲೇ ಅದಕ್ಕೆ ಅವರು ಸುರಕ್ಷತೆ ಇರೋಕ್ಕೆ ಸಾಧ್ಯ ಆಗುತ್ತೆ. ಓಂ